MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಕ್ಟೋಬರ್ 13ಕ್ಕೆ ಸಚಿವರಿಗೆ ಸಿಎಂ ಔತಣಕೂಟ. ಸಿಎಂಗೆ ಸೆಂಡ್ ಆಫ್ ಪಾರ್ಟಿನ ಅಂತ ಕಾಲೆಳೆದ ಆರ್ ಅಶೋಕ್. ಸಂಪುಟ ಪುನರಚನೆ ಸುಳಿವು ಸಿಗ್ತಾ ಇದ್ದಂತೆ ಲಾಬಿ ಶುರು. 3 ದಲಿತ ಸಚಿವರಿಂದ ರಹಸ್ಯ ಮೀಟಿಂಗ್. ಎಲ್ಲ ಸುದ್ದಿಗಳನ್ನ ನೋಡೋಣ ಸಂಪುಟ ಸರ್ಜರಿ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ಸದ್ದು ಮಾಡ್ತಿದೆ. ನಾಯಕತ್ವ ಬದಲಾವಣೆ ಆಗತ್ತಾ ಇಲ್ಲವೇ ಸಂಪುಟ ಪುನರಚನೆ ಆಗತ್ತಾ ಅನ್ನೋ ಚರ್ಚೆಗಳು ಬಿರುಸುಗೊಂಡಿದೆ. 2.5 ವರ್ಷ ನಾನೇ ಸಿಎಂ ಅಂತ ಒತ್ತಿ ಹೇಳುತ್ತಿರುವ ಸಿದ್ದರಾಮಯ್ಯ ಇದೀಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವ ಸಲುವಾಗಿ ಅಕ್ಟೋಬರ್ 13ರ ರಾತ್ರಿ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಸಂಪುಟ ಪುನರಚನೆಗೂ ಡಿನ್ನರ್ ಸಭೆಗೂ ಸಂಬಂಧವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಬಹಳ ದಿನದಿಂದ ಸಚಿವರನ್ನ ಊಟಕ್ಕೆ ಕರೆದಿರಲಿಲ್ಲ, ಹಾಗಾಗಿ ಸಚಿವರನ್ನ ಊಟಕ್ಕೆ ಕರೆದಿದ್ದೇನೆ ಅಂತ ಹೇಳಿದ್ದಾರೆ. ಬಹಳ ದಿನ ಆಯಿತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟರ್ಗಳನ್ನು ಊಟಕ್ಕೆ ಕರೆದಿದ್ದೀನಿ. ಸಿಎಂ ಸಿದ್ದರಾಮಯ್ಯ ಡಿನ್ನರ್ಗೆ ಕರೆದ್ರೆ ತಪ್ಪೇನಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟ ಪುನರಚನೆ ಪಕ್ಷ ಮತ್ತು ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರವಾಗಿದೆ. ನನ್ನ ಕರೆದು ಮಾತನಾಡಿದ್ರೆ ಏನು ಸಲಹೆ ಕೊಡಬೇಕೋ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಹಾಕೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಂದು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿರೋ ಔತಣಕೂಟವನ್ನ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇದು ಸೆಂಡ್ ಆಫ್ ಪಾರ್ಟಿನ ಅಂತ ಕಾಲೆಳೆದಿದ್ದಾರೆ. ಈಗ ಮಿನಿಸ್ಟರ್ಗಳದ್ದು ಮೀಟಿಂಗು ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ. ಸೆಂಡ್ ಆಫ್ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಧನ್ಯವಾದ ಹೇಳೋ ಸಭೆನ ಅದು. ನವೆಂಬರ್ 20ರೊಳಗೆ ಸಂಪೂರ್ಣ ಸಂಪುಟ ಪುನರಚನೆಗೆ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ. ಬಿಹಾರ ಚುನಾವಣೆ ಮುಗಿದ ನಂತರ ಅಂದ್ರೆ ನವೆಂಬರ್ 14ರಂದು ಬರೋಬ್ಬರಿ 15ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟು ಸಂಪುಟ ಪುನರಚನೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಜೊತೆಗೂ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಂಪುಟ ಪುನರಚನೆ ಮೂಲಕ ಸಿದ್ದರಾಮಯ್ಯ ಅದೊಂದು ಸಂದೇಶ ನೀಡಲು ಲೆಕ್ಕಾಚಾರ ಹಾಕಿದ್ದಾರೆ. ಸುಮಾರು 15 ಸಚಿವರನ್ನ ಕೈಬಿಟ್ಟು ಸಚಿವ ಸಂಪುಟ ಪುನರಚನೆಗೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ನವೆಂಬರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಪುಟಕ್ಕೆ ಸರ್ಜರಿ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನ ನೀಡಲು ಸಿಎಂ ದಾಳ ಉರುಳಿಸಿದ್ದಾರೆ. ಈಗಾಗಲೇ ಈ ಸಂಬಂಧ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿನ್ನರ್ ಪಾರ್ಟಿ, ಸಂಪುಟ ಸರ್ಜರಿ ವಿಚಾರ ನಡುವೆ ದಲಿತ ಸಚಿವರು ಅಲರ್ಟ್ ಆಗಿದ್ದಾರೆ. ನಿನ್ನೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಸಭೆ ಮಾಡಿ ಹಲವು ವಿಚಾರ ಚರ್ಚಿಸಿದ್ದಾರೆ. ದಲಿತ ನಾಯಕತ್ವದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಆದ್ರೆ ಪರಮೇಶ್ವರ್ ಸಿಎಂ ಡಿನ್ನರ್ ಮೀಟಿಂಗ್ ಕೊಡೋದು ಹೊಸದೇನಲ್ಲ ಅಂತ ಹೇಳಿದ್ದಾರೆ. ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ತ? ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಅದೇನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ಪುತ್ರಿ ಸಚಿವರಾದ್ರೆ ಧಾರಾಳವಾಗಿ ನನ್ನ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಶಾಸಕಿಯಾಗಿರೋ ಪುತ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ರೆ ಸಂತೋಷ ಆಗತ್ತೆ ಅಂತ ಹೇಳಿದ್ದಾರೆ. ಸಂಪುಟ ಪುನರಚನೆ ಸುಳಿವು ಸಿಕ್ತಿದ್ದಂತೆ ಲಾಬಿ ಶುರುವಾಗಿದೆ. ಮಾಜಿ ಸಚಿವ KN ರಾಜಣ್ಣ ಮತ್ತೆ ಸಂಪುಟ ಸೇರಲು ಪರೋಕ್ಷವಾಗಿ ಟವಲ್ ಹಾಕಿದ್ದಾರೆ. ನಾರಾಯಣಸ್ವಾಮಿ ಮತ್ತು NH ಕೋನರೆಡ್ಡಿ ತಾವು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕ್ರಾಂತಿ, ಕಾಂಗ್ರೆಸ್ ಬಿಟ್ಟರೆ ಬೇರೆ ಏನಾಗಲ್ಲ. ತಾವು ಸಚಿವ ಸ್ಥಾನದ ಆಕಾಂಕ್ಷಿ? ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡ್, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.